ಆಡಳಿತ ಎಂದು ಪಕ್ಷದೊಳಗಿದೆ, ಅದು ಕೊನೆ ಆಗಬೇಕು, ನಮ್ಮವ್ರು ಯಾರು ಮಾಡಿದ್ರೆ ಪರವಾಗಿಲ್ಲ, ಬೇರೆ ಅಧ್ಯಕ್ಷರಿಗೆ ಚೇಂಜ್ ಮಾಡಿ ಅಂತ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಅಂತ ಹೇಳಿ. ಈಗ ನಾನು ಹೇಳಿದ್ನಲ್ಲ ಹಾಗೆ ನಂದು ನಾನು ವಿರೋಧ ಪಕ್ಷದ ನಾಯಕ, ಪಾರ್ಟಿಯ ಕಾರ್ಯಕರ್ತ, ಇಷ್ಟು ಡಿಸಿಪ್ಲಿನ್ ಒಳಗಡೆ ಇರುವಂಥದ್ದು ಅಂದು ಎಲ್ಲಾದರೂ ಎಂದಾದ್ರೂ ಆಚೆ ಬಂದಿದ್ರೆ ಹೇಳಿ, ಬಂದು ಅಷ್ಟಾರ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನ ಎಂದು ಕೊಟ್ಟಿಲ್ಲ. ನೀವು ಯಾರ್ಯಾರು ಕೊಡ್ತಾ ಇದ್ದಾರೋ ಅವ್ರು ಕೇಳ್ಕೊಬೋದು. ಹಾಂ, ನಾನು ಅವ್ರನ್ನ ನಿಯಂತ್ರಣ ಮಾಡಕ್ಕೆ ಪಾರ್ಟಿ ಹೈಕಮಾಂಡ್ಗೂ ಆಗ್ತಿಲ್ವಾ? ಇಲ್ಲ, ಈ ಕಡೆ ವಿಜಯೇಂದ್ರ ಹೇಳ್ತಾರೆ ಅವ್ರು ಕಂಟ್ರೋಲ್ ಮಾಡಿದಂಥ ಸ್ಥಿತಿಗೆ ಹೈಕಮಾಂಡ್ ಹೋಗ್ತದಂತ. ಇಲ್ಲ, ಏನಾಗಿದೆ ಅಲ್ಲಿ ಬೇರೆ ಬೇರೆ ಸಂದರ್ಭಗಳು, ಅಂದರೆ ಎಲೆಕ್ಷನ್ಸ್ಗಳು ಬಂದಿರೋವಂಥದ್ದು, ಬೇರೆ ಬೇರೆ ಬಡ್ಜೆಟ್ ಇರ್ಬೋದು, ಬೇರೆ ಬೇರೆ ವಿಚಾರಗಳು ಡೆಲ್ಲಿ ಲೆವೆಲಲ್ಲಿ ಇರೋದರಿಂದ, ಕುಂಭಮೇಳ ಈ ಥರದ್ದೆಲ್ಲ ಬಂದಿದ್ದರಿಂದ ಸ್ವಲ್ಪ ಡಿಲೇ ಆಗಿದೆ ಅಷ್ಟೇ. ಇಲ್ಲಾಂದರೆ ಕಳೆದ 15 ದಿನದಿಂದಲೇ ಇವೆಲ್ಲ ತೀರ್ಮಾನ ಆಗಬೇಕಾಯಿತು. ಈಗ ಎಲ್ಲ ಮುಗಿದಿದೆ, ಡೆಲ್ಲಿ ಎಲೆಕ್ಷನ್ನು ಮುಗಿದೋಯ್ತು, ಇನ್ನು ರಿಸಲ್ಟು ಕೂಡ 8ನೇ ತಾರೀಕು ಬರುತ್ತೆ. ಅದರಿಂದ ಈ ಸಮಯಾವಕಾಶ ಇದೆ. 15 ದಿನದಲ್ಲಿ 100% ಇದಕ್ಕೆ ಅಂತಿಮ ತೆರೆ ಎಳಿತಾರೆ. ಅದಾದಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಹೋಗುವಂಥದ್ದು ಆಗುತ್ತೆ. ಅಂಥ ಏನು ದೊಡ್ಡ ಬಿರುಕೇನು ಇರಲ್ಲ ನನಗೆ ಪ್ರಕಾರ. ಪಕ್ಷದ ಅಧ್ಯಕ್ಷರಿಗೆ ಬಚ್ಚ ಅಂತ ಮಾತಾಡ್ತಾರೆ ಕೆಲವು ನಾಯಕರುಗಳು ನಿಮ್ಮ ಪಕ್ಷದ, ಎಲ್ಲೊಂದು ಕಡೆ ಪಕ್ಷಕ್ಕೆ ಮುಜುಗರ ಅಂತ ಅನಿಸ್ತಾ ಇಲ್ಲ ಸರ್ ನೀವು ವಿರೋಧ ಪಕ್ಷದ ನಾಯಕರು? ನೀವು ಯಾರಂತಾರೋ, ಯಾರು ಅವ್ರಿಗೆ ಉತ್ತರ ಕೊಡ್ತಾರೋ ಅವ್ರನ್ನ ಕೇಳಬೇಕು. ನಾನಿಲ್ಲಿ ನಾನು ಯಾವುದೇ ಗುಂಪಿನ ಪರವಾಗಿ ಇರೋನಲ್ಲ, ನಾನು ಪಾರ್ಟಿ ಪರವಾಗಿ ಇರೋನು. ನೀವೇ ಬರೆದ್ಬಿಟ್ಟಿದ್ದೀರಲ್ಲ, ನಾನೇನು ನೀವು ಬರೆದ್ಬಿಟ್ಟಿದ್ದೀರ ಸರ್. ಈಗ ನಿಮ್ಮನ್ನು ಅಪ್ರೋಚ್ ಮಾಡಿದ್ರಲ್ಲ ಸರ್, ಹೈಕಮಾಂಡ್ ಜೊತೆಲಿ ಇದ್ರಲ್ಲ, ಅವ್ರ ಜೊತೆಯಲ್ಲಿ ಯಾವಾಗ ನಿಮ್ಮ ಪ್ರಕಾರ ಈಗ ಇರೋ ಹಾಲಿ ಅಧ್ಯಕ್ಷರ ಬದಲಾವಣೆ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ ಏನು ಹೇಳ್ತೀರಿ ಸರ್? ಯಾಕೆಂದರೆ ಅಲ್ಲಲ್ಲ ಸರ್, ನಿಮ್ಮ ರೋಲ್ ಭಾಳ ಇದೆ. ಯಾಕಂದರೆ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಇದು ಭಾಳ ಸೀನಿಯರ್ ಮೋಸ್ಟ್ ನೀವು ಪಾರ್ಟಿ ವರ್ಕರ ಅಲ್ಲಿಂದ ಬಂದಿರೋಂಥವ್ರು, ಅದನ್ನು ಹೇಳಲೇಬೇಕು. ಯಾಕೆಂದರೆ ಆಮೇಲೆ ಅದು ಇನ್ನೊಂದು ಅವ್ರ ಮೇಲೆ ಆ್ಯಕ್ಷನ್ ಯಾಕೆ ನೀವು ತೊಗೊಂಡಿಲ್ಲ, ನೀವೇನು ರೆಕಮೆಂಡ್ ಮಾಡ್ತೀರಿ? ಆ್ಯಕ್ಷನ್ ತಗೋಬೇಕು ಅಂತಿರೋ ಇಲ್ಲ ಹಾಗೆ ಹೇಳ್ಕೊಂಡಿರ್ಬೇಕು ಅಂತಿರೋ? ಏನು ಹೇಳಬೇಕು ಎಲ್ಲನೂ ಕೂಡ ಸವಿಸ್ತಾರವಾಗಿ ನಾನು ಹೇಳಿದ್ದೀನಿ, ರಾಷ್ಟ್ರೀಯ ಅಧ್ಯಕ್ಷರಿಗೆ ಹೇಳಿದ್ದೀನಿ. ಭಾಳ ಸಮಯ ಕೊಟ್ಟಿದ್ದರು ನನಗೆ, ಅಶ್ವಥ್ ನಾರಾಯಣ್ ಅವರಿಗೆ, ನಮ್ಮ ಮಲ್ಲೇಶ್ವರಂ ಶಾಸಕರು, ನಮ್ಮ ಡೆಪ್ಟಿ CM ಆಗಿದ್ದರು, ನಮಗೆಲ್ಲ ಪೂರ್ತಿ ಸಮಯ ಕೊಟ್ಟಿದ್ದರು. ಅವ್ರ ಜೊತೆ ಏರ್ಪೋರ್ಟ್ಗೂ ಹೋದೆ, ನಾನೇ ಅವ್ರ ಜೊತೆ ಕಾರಲ್ಲೇ ಹೋದೆ. ಹಾಗೇನೇನು ಮಾತಾಡಬೇಕು ಎಲ್ಲ ಹೇಳಿದ್ದೀನಿ. ಅವರು ಏನೇನು ನನ್ನ ಹತ್ರ ಕ್ಲಾರಿಫಿಕೇಷನ್ ಕೇಳಬೇಕಾಯಿತು ಎಲ್ಲರ ಬಗ್ಗೆನೂ ಎಲ್ಲ ಕ್ಲಾರಿಫಿಕೇಷನನ್ನು ಕೇಳಿದ್ದಾರೆ. ಯಾರ್ಯಾರ ಬಗ್ಗೆ ಏನೇನು ಅನ್ನೋದ್ರ ಬಗ್ಗೆನೂ ಕೇಳಿದ್ದಾರೆ, ನಾನು ಮಾತಾಡಿದ್ದೀನಿ. ಸೊ ಅವರು ಕನ್ವಿನ್ಸ್ ಆಗಿದ್ದಾರೆ. ಮೋಸ್ಟ್ಲಿ ಅವ್ರದ್ದು ಈಗ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆಯೂ ನಡೀತಾ ಇದೆ. ಇದೊಂದೇ ಚುನಾವಣೆ, ನೀವು ಕರ್ನಾಟಕದ ಒಂದೇ ಚುನಾವಣೆ ನಡೀತಾ ಇದ್ದಲ್ಲ, ಇಡೀ ದೇಶದಲ್ಲಿ ಎಲ್ಲ ಕಡೆ ಚುನಾವಣೆ ನಡೀತಾ ಇದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರದ್ದು ಚುನಾವಣೆ ನಡೀತಾ ಇದೆ. ರಾಷ್ಟ್ರೀಯ ಅಧ್ಯಕ್ಷರದ್ದು ಬದಲಾವಣೆ ಆಗ್ತೈತೋ ಅವರೇ ಇರ್ತಾರೋ ಗೊತ್ತಿಲ್ಲ ನಮಗೆ. ಇವೆಲ್ಲ ಗೊಂದಲದಲ್ಲಿರೋದ್ರಿಂದ ಸ್ವಲ್ಪ ಕರ್ನಾಟಕದ ಬಗ್ಗೆ ಸ್ವಲ್ಪ ಡಿಲೇ ಆಗಿದೆ ಅಂತ ಅನಿಸುತ್ತೆ. ನಾನು ಒಪ್ಕೊತೀನಿ, ಡಿಲೇ ಆಗಿದೆ ಅನ್ನೋದನ್ನು ಒಪ್ಕೊತೀನಿ. ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗೋಕ್ಕೆ ಬಿಡಬಾರ್ದಾಗಿತ್ತು, ಒಪ್ಕೊತೀನಿ. ಆದರೆ ನಮ್ಮ ಹೈಕಮಾಂಡು ಸ್ಟ್ರಾಂಗ್ ಆಗಿದ್ದಾರೆ, ಅದನ್ನು ಬೇಗ ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ನನಗೇನು ಡೌಟ್ ಇಲ್ಲ. ಮತ್ತು ನಮ್ಮ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ಎಲ್ಲ ಕಾರ್ಯಕರ್ತರು ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಸಂದೇಶ ನನ್ನ ಕಡೆ. ಒಂದು ಮಾತು ಹೇಳಿದ್ರೆ ಎಷ್ಟು ದೊಡ್ಡ ಮಟ್ಟಿಗೆ ಬೆಳೆ